ಮುಟ್ಟಿದರೆ ಮುನಿ. ಮುಟ್ಟಿದರೆ ಮುನಿ ಎಂಬ ಸಸ್ಯದ ಹೆಸರನ್ನ ನಾವೆಲ್ಲರೂ ಕೇಳಿಯೇ ಇರುತ್ತೇವೆ. ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಕಂಡುಬರುವ ಈ ಸಸ್ಯ ಮುಟ್ಟಿದರೆ ಮುನಿಯುತ್ತದೆ. ಹೀಗಾಗಿ ಈ ಒಂದು ವಿಶಿಷ್ಟವಾದಂತಹ ಕಾರ್ಯವೈಖರಿಯಿಂದಲೇ ಈ ಸಸ್ಯಕ್ಕೆ ಗ್ರಾಮೀಣ ಭಾಗದಲ್ಲಿ ಮುಟ್ಟಿದರೆ ಮುನಿ ಎಂಬ ಹೆಸರು ಬಂದಿದೆ. ಮಿಮೋಸಾ ಎಂದು ವೈಜ್ಞಾನಿಕ ಹೆಸರನ್ನ ಹೊಂದಿರುವ ಈ ಸಸ್ಯ ಸ್ವಲ್ಪ ತಾಗಿದರೆ ಸಾಕು ತನ್ನ ಎಲೆಗಳನ್ನ ಮುದುಡಿಕೊಂಡು ಹಿಂದೆ ಸರಿಯುತ್ತದೆ. ಮುಟ್ಟಿದರೆ ಮುನಿ ಸಸ್ಯವು ಕೇವಲ ಮುಟ್ಟಿದರೆ ಮುನಿಯುವ ವಿಶೇಷ ಗುಣವನ್ನಷ್ಟೇ ಹೊಂದಿಲ್ಲ, ಅದಕ್ಕೆ ಬದಲಾಗಿ ಸಾಕಷ್ಟು ಔಷಧೀಯ ಗುಣಗಳನ್ನ ಹೊಂದಿದೆ ಎಂದರೆ ನೀವು ನಂಬಲೇಬೇಕು ಸ್ನೇಹಿತರೆ. ಹಾಗಾದರೆ ಇದು ಯಾವ ಔಷಧೀಯ ಗುಣಗಳನ್ನ ಹೊಂದಿದೆ ಎಂಬುದನ್ನ ನೋಡುವುದಾದರೆ, ಮುಟ್ಟಿದರೆ ಮುನಿ ಎಲೆಗಳು ಉರಿಯೂತದ ಗುಣಲಕ್ಷಣಗಳನ್ನ ಹೊಂದಿವೆ. ಊತ ಮತ್ತು ಉರಿಯೂತದ ಲಕ್ಷಣಗಳನ್ನ ಇದು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಮನೆಯ ಅಕ್ಕಪಕ್ಕ ಕಂಡುಬರುವ ಮುಟ್ಟಿದರೆ ಮುನಿಯ ಸಸ್ಯವನ್ನ ಒಂದು ಹಿಡಿಯಷ್ಟು ಅದರ ಎಲೆಗಳನ್ನ ನೀವು ತೆಗೆದುಕೊಳ್ಳಿ. ಬಳಿಕ ತಂಪಾದ ನೀರಿನಲ್ಲಿ ಅದನ್ನು ಸ್ವಚ್ಛಗೊಳಿಸಿ. ನಂತರ ಒಲೆಯ ಮೇಲೆ ಬಿಸಿ ನೀರಲ್ಲಿ ಈ ಒಂದು ಮುನಿಯ ಎಲೆಗಳನ್ನ ಹಾಕಿ 3-4 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಎಲೆಗಳು ಬೆಂದು ಬಣ್ಣ ಬದಲಾಗುವವರೆಗೂ ಅದನ್ನ ಆರಿಸಿ. ಬಳಿಕ ಅದನ್ನು ಒಂದು ಫಿಲ್ಟರ್ನಿಂದ ಶೋಷಿಸಿ ಆ ಒಂದು ಕಷಾಯವನ್ನ ಕುಡಿಯಿರಿ. ಹೀಗೆ ವಾರಕ್ಕೆ 2 ಬಾರಿ ಮಾಡೋದರಿಂದ ಮೂತ್ರದ ಸೋಂಕಿನಿಂದ ಪರಿಹಾರವನ್ನ ಪಡೆಯಬಹುದು. ಹೀಗೆ ಮುಟ್ಟಿದರೆ ಮುನಿ ಸಸ್ಯವು ನಿಗೂಢ ಔಷಧೀಯ ಗುಣಗಳನ್ನ ಹೊಂದಿದ್ದು ಇದನ್ನು ನೀವು ನಿಷ್ಕಾಳಜಿ ಮಾಡಬೇಡಿ. ಈ ಮಾಹಿತಿಯನ್ನ ನೀವು ತಿಳಿಯಿರಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿರಿ. ಇಷ್ಟ ಆದ್ರೆ ಮಾತ್ರ ಪ್ರೋತ್ಸಾಹಿಸಿ. ನಮಸ್ತೆ.